ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ತೂತುಕುಡಿ ಪಟ್ಟಣದ ತಮಿಳುನಾಡು ಬೀಚ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಬಂದು ತೂತುಕುಡಿ ತಮಿಳುನಾಡು ಪ್ರಮುಖ ಬಂದರು ನಗರವಾಗಿದೆ. ಇದು ಬಂಗಾಳ ಕೊಲ್ಲಿಯ ತೀರದಲ್ಲಿದೆ. ಇಲ್ಲಿ ಸಮುದ್ರದ ಬಂದರು, ಮೀನುಗಾರಿಕೆ ಮತ್ತು ಐತಿಹಾಸಿಕ ಸ್ಥಳಗಳು ಮತ್ತು ಇವು ಪ್ರಸಿದ್ಧವಾಗಿದೆ. ಪ್ರಮುಖ ಬೀಚ್ಗಳಂತಂದರೆ ಹಾರ್ಬರ್ ಬೀಚ್ ಇದೆ, ಅದು ಬಂದರಿನ ಸಮೀಪದಲ್ಲಿದೆ. ಹಡಗುಗಳು ಮತ್ತು ಸಮುದ್ರದ ಸುಂದರ ದೃಶ್ಯ ನೀವಿಲ್ಲಿ ಕಾಣಬಹುದು. ಇದಕ್ಕೆ ನೀವು ಭೇಟಿ ನೀಡಬೇಕಾದಂಥ ಸಮಯ ಯಾವುದು ಅಂತಂದರೆ ಬೆಳಗ್ಗೆ ಹಾಗೂ ಸಂಜೆ ಭೇಟಿ ನೀಡಲು ತುಂಬಾ ಸೂಕ್ತವಾದಂಥ ಸಮಯ. ಹಾಗೆಯೇ ಎರಡನೇದಾಗಿ ರಾಕ್ ಪಾರ್ಕ್ ಬೀಚ್ ಅಂತ, ಇದು ಕುಟುಂಬದೊಂದಿಗೆ ಸಮಯ ಕಳೆಯಲು ಉತ್ತಮವಾದಂಥ ಸ್ಥಳ ವೀಕ್ಷಕರೇ. ಮಕ್ಕಳ ಆಟದ ಪ್ರದೇಶ ಇದೆ, ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಇದೆ ಮತ್ತು ಸಮುದ್ರದ ಗಾಳಿಯನ್ನು ನಾವು ಆ ಸ್ಥಳದಲ್ಲಿ ಆನಂದಿಸಬಹುದಾಗಿದೆ. ಸಂಜೆ ವೇಳೆ ಹೆಚ್ಚು ಜನರು ಈ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡೋದಕ್ಕೆ ಉತ್ತಮವಾದಂಥ ಸಮಯ ಯಾವುದು ಅಂತಂದರೆ ಅಕ್ಟೋಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳವರೆಗೂ ಹವಾಮಾನ ತುಂಬಾ ತಂಪಾಗಿರುತ್ತೆ. ಅದು ಪ್ರವಾಸಕ್ಕೆ ಅತ್ಯುತ್ತಮವಾದಂಥ ಮಾಸಗಳು ಅಂತ ಹೇಳ್ಬೋದು. ಹಾಗೆ ಬೇಸಿಗೆಯಲ್ಲಿ ನೀವು ಭೇಟಿ ನೀಡುವಾಗ ಏಪ್ರಿಲ್ ಜೂನ್ ಹೆಚ್ಚು ಬಿಸಿ ಗಾಳಿ ಇರುತ್ತೆ. ಆದರೆ ಆ ಸಮಯದಲ್ಲಿ ನೀವು ಆ ಸ್ಥಳಗಳಿಗೆ ಪ್ರವಾಸ ನೀಡೋದನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಮುಖವಾದಂಥ ಆಕರ್ಷಣೀಯ ಸ್ಥಳಗಳು ಯಾವುವು ಅಂತಂದರೆ ತೂತುಕುಡಿ ಬಂದರಿದೆ, ಅಲ್ಲಿ ಲೈಟ್ ಹೌಸ್ ಇದೆ, ಸಮುದ್ರ ತೀರದ ಸೂರ್ಯಾಸ್ತದ ದೃಶ್ಯ ನಾವಲ್ಲಿ ಕಾಣಬಹುದು. ಹಾಗೆಯೇ ದೋಣಿ ಸವಾರಿ ಇದೆ, ಸ್ಥಳೀಯ ಸಮುದ್ರ ಆಹಾರ ನಮಗೆ ಬೇಕಾದಷ್ಟು ಫ್ರೆಶ್ ಆಗಿ ಸಿಗುವಂಥದ್ದಾಗಿದೆ. ಇದು ನಾವು ಬೆಂಗಳೂರಿನಿಂದ ಹೋಗೋದಾದರೆ ಅದು ಸುಮಾರು 620 ಕಿಲೋಮೀಟರಿಂದ 650 ಕಿಲೋಮೀಟರ್ ದೂರದಲ್ಲಿದೆ ವೀಕ್ಷಕರೇ. ಹಾಗೆ ಪ್ರವಾಸದ ಸಲಹೆಗಳು ಏನನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸಂಜೆ ಸಮಯದಲ್ಲಿ ಬೀಚ್ಗೆ ಭೇಟಿ ನೀಡೋದು ಉತ್ತಮವಾದಂಥ ಸ್ಥಳ ಅಂತ ನಾನು ಹೇಳ್ತೀನಿ. ಕುಡಿಯೋದಕ್ಕೆ ನೀರು ಮತ್ತು ನಿಮ್ಮ ಟೋಪಿಯನ್ನು, ಬಿಸಿಲನ್ನು ಅವಾಯ್ಡ್ ಮಾಡೋದಕ್ಕೆ ತಗೊಂಡೋಗೋದು ಉತ್ತಮ ಅಂತ ನಾನು ಹೇಳ್ತೇನೆ. ಹಾಗೆಯೇ ಸಮುದ್ರದಲ್ಲಿ ಈಜುವ ಮೊದಲು ಸ್ಥಳೀಯ ಸುರಕ್ಷತಾ ಸೂಚನೆಗಳನ್ನು ಪಾಲಿಸುವುದು ಬಹಳ ಮುಖ್ಯ ವೀಕ್ಷಕರೇ. ನೀವು ಒಂದು ದಿನದ ಪ್ರವಾಸ ನೀವು ಈ ತೂತುಕುಡಿ ನಗರಕ್ಕೆ ನೀವು ಭೇಟಿ ನೀಡಬೇಕು ಅಂತಂದರೆ ಅಲ್ಲಿ ಅನೇಕ ಸ್ಥಳಗಳು ಉಂಟು ವೀಕ್ಷಕರೇ. ಅದರಲ್ಲಿ ಈ ಒಂದು ಚರ್ಚ್ ಅವರ್ ಲೇಡಿ ಆಫ್ ಸ್ನೋ ಬೆಸಿಲಿಕಾ ಅಂತ ಹೇಳಿ, ಇದು ಕ್ಯಾಥಲಿಕ್ ಯಾತ್ರಾ ಸ್ಥಳಗಳಲ್ಲಿ ಪ್ರಮುಖವಾದಂಥ ಒಂದು ಚರ್ಚ್ ಆಗಿದೆ. ಈ ಚರ್ಚ್ ಸುಮಾರು 16ನೇ ಶತಮಾನದಿಂದ ಕ್ರೈಸ್ತರ ಆರಾಧನೆಯ ಪ್ರಮುಖ ಕೇಂದ್ರವಾಗಿದೆ. ಈ ಒಂದು ಅವರ್ ಲೇಡಿ ಆಫ್ ಸ್ನೋಸ್ ಎಂಬ ಹೆಸರಿನಲ್ಲಿ ಇಲ್ಲಿ ಆರಾಧಿಸ್ತಾರೆ. ಪ್ರತಿ ವರ್ಷ ಆಗಸ್ಟ್ 5ರಂದು ನಡೆಯುವ ವಾರ್ಷಿಕ ಹಬ್ಬಕ್ಕೆ ಲಕ್ಷಾಂತರ ಭಕ್ತರು ದೇಶ ವಿದೇಶಗಳಿಂದ ಇಲ್ಲಿಗೆ ಆಗಮಿಸ್ತಾರೆ. ಚರ್ಚಿನ ವಾಸ್ತುಶಿಲ್ಪವು ಯುರೋಪಿಯನ್ ಶೈಲಿಯದ್ದಾಗಿದ್ದು ಒಳಭಾಗವು ಸುಂದರವಾದ ಅಲಂಕಾರಗಳು ಮತ್ತು ಪ್ರಾರ್ಥನಾ ವಾತಾವರಣವನ್ನು ಇಲ್ಲಿ ಸೂಚಿಸುತ್ತೆ. ಇಲ್ಲಿ ಮೀನುಗಾರರಿಗೆ ಸಮುದಾಯದ ಜನರು ಈ ದೇವಾಲಯವನ್ನು ತಮ್ಮ ವಿಶೇಷ ಆಶ್ರಯ ತಾಯಿಯಾಗಿ ಗೌರವಿಸ್ತಾರೆ ವೀಕ್ಷಕರೇ. ಅನೇಕ ಭಕ್ತರು ಇಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಂಡು ಸಾಕ್ಷಿಯನ್ನು ಸಹ ಹಂಚಿಕೊಳ್ತಾರೆ. ಒಂದು ವೇಳೆ ನೀವು ಸಹ ಈ ಪಟ್ಟಣಕ್ಕೆ ಭೇಟಿ ನೀಡೋದಾದರೆ ಈ ಒಂದು ಚರ್ಚನ್ನು ನೋಡೋದನ್ನು, ವಿಸಿಟ್ ಮಾಡೋದನ್ನು ಮರಿಬೇಡಿ. ಇನ್ನು ಹೆಚ್ಚಿನ ವಿವರಗಳನ್ನು ಈ ಚರ್ಚಿನ ಬಗ್ಗೆ, ತೂತುಕುಡಿ ಪಟ್ಟಣದ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ಅದನ್ನು ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ನಂಬ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.